ಇವನ್ ಈ ತರ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಮಸ್ಕಾರ ಎಲ್ರಿಗೂ, ಗ್ರೈಂಡ್ ಟು ಗ್ರೇಟ್ನೆಸ್ ನ ಡೇ 9 ಗೆ ಸ್ವಾಗತ. ಮಾರ್ನಿಂಗ್ ಇದ್ದು ವೇಟ್ ಚೆಕ್ ಮಾಡಿ ಫಾರ್ಮ್ ಕಡೆ ಹೊರಟೆ. ಫಾರ್ಮ್ ಹತ್ರ ಹೋಗಿ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ಮುಗಿಸ್ದೆ. ಜಿಮ್ ಅಲ್ಲಿ ಇದ್ದಿದ್ದು ಇವತ್ತು ಚೆಸ್ಟ್ ಮತ್ತೆ ಟ್ರೈಸೆಪ್ಸ್. ಚೆಸ್ಟ್ ಗಾಗಿ 3 ವೇರಿಯೇಷನ್ ಮಾಡಿ, ಟ್ರೈಸೆಪ್ಸ್ ಗಾಗಿ 2 ವೇರಿಯೇಷನ್ ನ ಮಾಡಿದೆ. ವರ್ಕೌಟ್ ಎಲ್ಲ ಆದ್ಮೇಲೆ ಸೀದಾ ಹೊರಟಿದ್ದೆ ಮನೆ ಕಡೆ. ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಓಟ್ ಮೀಲ್ ಮತ್ತು ಎಗ್ಸ್ ನ ತಿಂದೆ. ತಿಂದಾದ್ಮೇಲೆ ಆಫೀಸ್ ಟೈಮ್ ಆಗಿತ್ತು ಅಂತ ಸೀದಾ ಹೊರಟಿದ್ದೆ ಆಫೀಸ್ ಕಡೆ. ಆಫೀಸ್ ಬಂದು ಚೆಕ್ ಇನ್ ಮಾಡಿದೆ. ಚೆಕ್ ಇನ್ ಮಾಡಿದ ತಕ್ಷಣ ಒಂದ್ ಸ್ವಲ್ಪ ಕೆಲಸ ಇತ್ತು. ಆ ಕೆಲಸನೆಲ್ಲ ಮುಗಿಸೋದ್ರೊಳಗಾಗಿ ಲಂಚ್ ಬ್ರೇಕ್ ಆಗಿತ್ತು. ಲಂಚ್ ನ ಮುಗಿಸಿ ತಿರ್ಗಾ ಕೆಲ್ಸಕ್ಕೆ ಕುತ್ಕೊಂಡ್ರಿ. ಆ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ಮುಗಿಸಿ ಬ್ರೇಕ್ ನಮ್ಗಾಗಿ ಕಾಯ್ತಾ ಇತ್ತು. ಬ್ರೇಕ್ ಗೆ ವಾಕ್ ಗೆ ಬಂದ್ರಿ. ಎಲ್ಲ ಆದ್ಮೇಲೆ ಕೆಲಸ ಮುಗಿಸಿ ಚೆಕ್ಔಟ್ ಆದ್ರಿ. ಅಷ್ಟ್ರಲ್ಲಿ ನನ್ಗೊಂದ್ ನ್ಯೂಸ್ ಕಾಯ್ದಿತ್ತು. ಆಕ್ಚುಲಿ ಇವತ್ತು ನನ್ ಜೂನಿಯರ್ ಲಾಸ್ಟ್ ಡೇ. ಹೇಗ್ ಫೀಲ್ ಆಗ್ತಾ ಇದ್ದೇನೆ ಅಂತ ಅವನ್ ಬಾಯಿಂದಾನೆ ಕೇಳಿ. ಏನ್ ಇವತ್ತು ಲಾಸ್ಟ್ ಡೇ, ಹೆಂಗ್ ಫೀಲಿಂಗು? ಖುಷಿಯಾಗಿದ್ದೀನಿ. ಖುಷಿಯಾಗಿದ್ಯಾ? ಬಾಯ್. ಫುಲ್ ಖುಷಿ. ಓಕೆ. ಇವನ್ ಕೊನೆ ಬಾಯ್ ಹೇಳಿ ಮನೆ ಕಡೆ ಬಂದು ಊಟ ತಿಂದೆ. ಇವತ್ತಿಗಿಷ್ಟೇ, ಮತ್ತೆ ಸಿಗುವ. ಬಾಯ್.